13ನೇ ಮಂಗಲ ಕಲಶ. ಇತ್ತಂ ಪರಿಗ್ರಹಂ ಭಾಷ್ಯ ಸಮಸ್ತಮೇವ ಸಾಮಾನ್ಯತಃ ಸ್ವಪರಯೋರವಿವೇಕಹೇತುಂ ಅಜ್ಞಾನಮುಚ್ಛಿತುಮನಃ ಅಧುನಾ ವಿಶೇಷಾತ್ ಭೂಯಸ್ತಮೇವ ಪರಿಹರ್ತುಮಯಂ ಪ್ರವೃತ್ತಃ. ವಿಶೇಷದ ಚರ್ಚೆ ಮಾಡಿದ ನಂತರ ಇಲ್ಲಿ ಟೀಕಾಕಾರರ ಆ ಪರದ್ರವ್ಯ ರೂಪದ ಪರಿಗ್ರಹ ಹೇಗಿದೆ ಅನ್ನುವಂಥ ಪ್ರಶ್ನೆಗೆ ಆಚಾರ್ಯ ದೇವರು ನೀಡಿರುವಂಥ ಉತ್ತರವನ್ನು ಹೇಳ್ತಾ ಇದ್ದಾರೆ. ಸ್ವಪರಯೋ ಅವಿವೇಕ ಹೇತು. ಎಷ್ಟು ಪರದ್ರವ್ಯ ಪರಿಗ್ರಹ ಇದಾವೆಯೋ ಅವ ತ್ಯಾಜ್ಯ ಇದ್ದಾವೆ ಅಂಥೇಳಿ ಹೇಳಿದರು. ಯಾವ್ಯಾವ ಪರಿಗ್ರಹ ಇದಾವೆಯೋ ಅವು ಪರದ್ರವ್ಯ ಇದ್ದಾವೆ ಅಂಥೇಳಿ ಹೇಳಿದರು. ಪರದ್ರವ್ಯ ಇರುವುದರಿಂದ ಅವು ತ್ಯಾಜ್ಯ ಇದ್ದಾವೆ. ಹಾಗಾದ್ರೆ ಆ ಪರದ್ರವ್ಯ ರೂಪದ ಪರಿಗ್ರಹ ಹೇಗೆ ಇರುವುದರಿಂದ ತ್ಯಾಜ್ಯ ಇದೆ ಅನ್ನುವಂಥ ಪ್ರಶ್ನೆ. ಉತ್ತರ ಏನು ಹೇಳು? ಸ್ವ ಶುದ್ಧ ಚಿದ್ರೂಪ ಮಾತ್ರ ವಸ್ತುವು ಪರಯೋ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮ ಅವುಗಳ ಅವಿವೇಕ ಏಕತ್ವ ರೂಪ ಸಂಸ್ಕಾರದ ಹೇತು ಕಾರಣವಿದೆ. ಪರದ್ರವ್ಯ ರೂಪದ ಪರಿಗ್ರಹ ಶುದ್ಧ ಚಿದ್ರೂಪ ಮಾತ್ರ ವಸ್ತು ಮತ್ತು ದ್ರವ್ಯಕರ್ಮ ಭಾವಕರ್ಮ ನೋಕರ್ಮಗಳ ಏಕತ್ವ ರೂಪದ ಏನು ಒಂದು ಪರಿಣಾಮನ ಜೀವದಲ್ಲಿ ನಡೀತಿದೆಯೋ ಅದರ ಹೇತು ಇದೆ ಅಂಥೇಳಿ ಹೇಳಿದರು. ಕಾರಣ ಇದೆ ನೋಡ್ರಿ. ಪರದ್ರವ್ಯದ ಕಡೆಗೆ ದೃಷ್ಟಿ ಹೋಗುವುದರಿಂದ ಸ್ವಪರಗಳ ಅವಿವೇಕ ಬುದ್ಧಿ ಉತ್ಪನ್ನ ಆಗ್ತಿದೆಯೋ ಅಥವಾ ಸ್ವಪರಗಳ ಅವಿವೇಕ ಬುದ್ಧಿಪೂರ್ವಕ ಪರದ್ರವ್ಯಗಳನ್ನು ನೋಡುವುದರಿಂದ ಜೀವನಿಗೆ ಅದ ಪರಿಗ್ರಹ ಆಗ್ತಿದೆ. ದೃಷ್ಟಿಯೊಳಗ ಅವಿವೇಕ ಇರುವುದರಿಂದನ ಆ ಪರಿಗ್ರಹ ಆ ಪರದ್ರವ್ಯ ಪರಿಗ್ರಹ ರೂಪ ಆಗ್ತಿದೆ. ಆ ಪರದ್ರವ್ಯದ ಕಡೆಗೆ ನೋಡುವುದರಿಂದನ ಜೀವನಿಗೆ ಸ್ವಪರಗಳ ಏಕತ್ವ ಬುದ್ಧಿ ರೂಪದ ಅವಿವೇಕ ಆಗ್ತಿದೆ. ಅದರಿಂದ ಇದಾಗ್ತಿದೆ, ಇದರಿಂದ ಅದಾಗ್ತಿದೆ ಕಥನ. ಅದರಿಂದ ಅದು ಇರ್ತಿದೆ, ಇದರಿಂದ ಇದಿರ್ತಿದೆ. ಅವಿವೇಕಕ್ಕೆ ಕಾರಣ ಪರದ್ರವ್ಯ ಅಲ್ಲ. ಪರದ್ರವ್ಯದ ಕಾರಣದಿಂದ ಅವಿವೇಕ ಆಗಿಲ್ಲ. ಕಾರಣ ಕಾರ್ಯಗಳದ್ದ ಭಿನ್ನ ದ್ರವ್ಯದಲ್ಲೇ ಸಂಭವ ಇಲ್ಲ. ಕಾರಣ ಕಾರ್ಯತನ ಸಂಭವ ಇಲ್ಲ ಒಂದು ದ್ರವ್ಯದ ಇನ್ನೊಂದು ದ್ರವ್ಯದ ಜೊತೆಗೆ. ಪರದ್ರವ್ಯ ಈ ಜೀವದ ಅವಿವೇಕದ ಕಾರಣದಿಂದನ ಪರಿಗ್ರಹ ಸಂಜ್ಞೆಗೆ ಪ್ರಾಪ್ತ ಆಗ್ತಿದೆ. ಇದು ಕಥನ ಸತ್ಯ. ಪರದ್ರವ್ಯದ ಕಡೆಗೆ ಲಕ್ಷ್ಯ ಜೀವ ಹಾಕುವುದರಿಂದನ ಅವಿವೇಕ ಆಗ್ತಿದೆ. ಅದರ ಜೊತೆಗೆ ಏಕತ್ವ ಬುದ್ಧಿ ಸುಖ ಬುದ್ಧಿ ಪರದ್ರವ್ಯವನ್ನು ನೋಡುವುದರಿಂದನ. ಹಾಗಾದ್ರೆ ಪರದ್ರವ್ಯವನ್ನ ನೋಡದೇ ಇರುವಂಥದ್ದು ಜೀವದ ಸ್ವಭಾವನೇ ಇಲ್ಲ. ಪರದ್ರವ್ಯವನ್ನ ನೋಡದೇ ಇರುವಂಥದ್ದು ಸ್ವಭಾವನ ಜೀವದ್ದಿಲ್ಲ. ಪರದ್ರವ್ಯವನ್ನು ನೋಡುವಂಥದ್ದನ್ನ ಸ್ವಭಾವ ಇದೆ. ಜೀವದ ಸ್ವಭಾವ ಸ್ವಪರ ಪ್ರಕಾಶಕ್ಕಿದೆ. ಪರವೂ ತಿಳಿದು ಬರ್ತಿದೆ, ಸ್ವವನ್ನು ತಿಳಿಯುವುದಿದೆ. ಹಾಗಾದ್ರೆ ಪರದ್ರವ್ಯವನ್ನು ತಿಳಿಯುವುದರಿಂದ ಅದರ ಜೊತೆಗೆ ಸುಖ ಬುದ್ಧಿ, ನನ್ನದೆನ್ನುವ ಬುದ್ಧಿ, ಏಕತ್ವ ಬುದ್ಧಿ, ಅದರಲ್ಲಿ ಏನಾದರೂ ಮಾಡಬೇಕನ್ನುವ ಬುದ್ಧಿ,
ಅದನ್ನು ಇರಿಸಿಕೊಳ್ಳುವ ಬುದ್ಧಿ, ಅದನ್ನು ದೂರ ಮಾಡುವ ಬುದ್ಧಿ, ಇದೆಲ್ಲ ಆಗ್ತಿದೆಯಲ್ಲ, ಪರದ್ರವ್ಯ ನಮ್ಮ ದೃಷ್ಟಿಯೊಳಗೆ ಬರುವುದರಿಂದ ಆಗ್ತಿದೆಯೇನಿಲ್ರಿ? ಪರದ್ರವ್ಯ ನಮ್ಮ ದೃಷ್ಟಿಯೊಳಗೆ ಬರುವುದರಿಂದ ಇವೆಲ್ಲ ಅವಿವೇಕ ವರ್ತಿಸ್ತಿದೆಯೋ ಅಥವಾ ಜೀವದಲ್ಲೇ ಅವಿವೇಕವೇ ಇರುವುದರಿಂದ ಆ ಪ್ರಕಾರದ ಭಾವಗಳಾಗ್ತವೆ? ಅದರಲ್ಲಿ ಪರದ್ರವ್ಯ ನಿಮಿತ್ತ ಮಾತ್ರ ಇದೆ. ಅದ್ಭುತ ಮಾತಿದೆ. ಮಾತು ಮೂರದವರೆ. ಒಂದು, ವಿಶ್ವದೊಳಗ ಪರದ್ರವ್ಯಗಳ ಅರ್ಥಾತ್ ದ್ರವ್ಯಗಳ ಯಾವ ಕಾಲಕ್ಕೂ ಇರೋವನರೆ. ಏನ? ವಿಶ್ವದೊಳಗ ಪರದ್ರವ್ಯಗಳ ಯಾವ ಕಾಲಕ್ಕೂ ಇರೋವನರೆ. ಒಂದು, ಪರದ್ರವ್ಯಗಳನ್ನು ತಿಳಿಯುವಂತಹ ಸ್ವಭಾವ ನಮ್ಮ ಜ್ಞಾನದ ಮೂರು ಕಾಲದಲ್ಲೂ ಇದೆ. ನಮ್ಮ ಜ್ಞಾನದ ಸ್ವಭಾವ ಪರದ್ರವ್ಯಗಳ ತಿಳಿದು ಬರುವಂಥದ್ದ ಅಥವಾ ತಿಳಿಯುವಂಥದ್ದ. ವಿಶೇಷ ಏನು ಭೇದ ಇಲ್ರಿ. ವಿಶೇಷ ಭೇದ ಮಾಡುವ ಸಮಯದೊಳಗೆ ಮಾಡೋದ್ರಿ. ಏನ? ಪರದ್ರವ್ಯಗಳನ್ನು ತಿಳಿಯುವುದೋ ಅಥವಾ ಪರದ್ರವ್ಯಗಳು ತಿಳಿದು ಬರೋದ, ಇದು ವಿಶೇಷ ಭೇದ ಇಲ್ಲ. ನಿಜವಾಗಿ ಪರದ್ರವ್ಯಗಳನ್ನು ತಿಳಿಯೋದು ಜ್ಞಾನದ ತ್ರಿಕಾಲಿ ಸ್ವಭಾವ ಇದೆ. ಪರದ್ರವ್ಯಗಳದ್ದು ಕೂಡ ಜ್ಞೇಯ ರೂಪ ಆಗೋದ ತ್ರಿಕಾಲಿ ಸ್ವಭಾವ ಇದೆ. ಎರಡು ಮಾತಾದವ್ರಿ. ಏನ? ವಿಶ್ವದೊಳಗೆ ಪರದ್ರವ್ಯದೊಳ ಯಾವ ಕಾಲಕ್ಕೂ ಇರೋ ಒಂದು ಮಾತು. ಎರಡನೇದ್ದೇನ? ಪರದ್ರವ್ಯಗಳನ್ನು ತಿಳಿಯುವುದ ಜೀವದ ಸ್ವಭಾವ ಮೂರು ಕಾಲದಲ್ಲೂ ಇದೆ. ತ್ರಿಕಾಲಿ ಸ್ವಭಾವ ಇದೆ ರೀ. ಎರಡು ಮಾತು ಸ್ಪಷ್ಟ ಅದು, ಅದರಲ್ಲಿ ಏನೂ ಮಾಡೋದಿಲ್ಲ. ಹಾಗಾದ್ರೆ ಅವಿವೇಕ ಏನಿದೆ ಅದು ತನ್ನ ಮತ್ತು ಪರದ್ರವ್ಯಗಳ ಸ್ವಭಾವವನ್ನು, ಅಸ್ತಿತ್ವವನ್ನು, ಭಿನ್ನತೆಯನ್ನು ತಿಳಿಯದೇ ಇರುವ ಕಾರಣದಿಂದ ಇದಿದೆ. ಸಂಸ್ಕಾರ ಹೌದಲ್ಲ. ಸಂಸ್ಕಾರ ಯಾಕಂದಿದ್ದಾರೆ ಅದನ್ನು ಚರ್ಚೆ ಮಾಡೋಣ. ಏನು ಹೇಳ್ತಾ ಇತ್ತು ಇವಾಗ? ಅವಿವೇಕ ಏನಿದೆ ಅದ ಸ್ವದ್ರವ್ಯವನ್ನ ಪರದ್ರವ್ಯಗಳನ್ನ ಹೇಗಿದವೆಯೋ ಹಾಗೆ ಭಿನ್ನ ಭಿನ್ನ ಅವುಗಳ ಸ್ವರೂಪವನ್ನ ತಿಳಿಯದೇ ಇರುವ ಕಾರಣದಿಂದ ವರ್ತಿಸ್ತಾ ಇದೆ. ಇನ್ನು ಸಂಸ್ಕಾರ ಯಾಕಂದ್ರು ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಅದು ಸುಲಭ ಇದೆ ರೀ. ಸಂಸ್ಕಾರ ಅರೆ ಪರ್ಯಾಯದಿಂದ ಪರ್ಯಾಯದೊಳಗೆ, ಪರ್ಯಾಯದಿಂದ ಪರ್ಯಾಯದೊಳಗೆ ಅವ್ಯಾಹತವಾಗಿ ನೀರ ಯಾವ ದಿಕ್ಕಿನಿಂದ ಹೋಗ್ತಾ ಇರ್ತಿದೆ ಆ ದಿಕ್ಕಿನಿಂದನ ಹೋಗುವ ಸಲುವಾಗಿ ಏನು ಮಾಡಬೇಕಾಗೋದ್ರಿ? ನೀರಿನ ಪ್ರವಾಹ ಯಾವ ದಿಕ್ಕಿನಿಂದ ಹೋಗ್ತಾ ಇದೆ ಅದೇ ದಿಕ್ಕಿನಿಂದ ಸತತ ಹೋಗಬೇಕು. ಅದರ ಸಲುವಾಗಿ ಏನು ಮಾಡೋದಿದೆ? ಏನು ಮಾಡೋದು. ಅದಕ್ಕೆ ಸಂಸ್ಕಾರ ಅಂತಾರೆ ಒಂದು ಮಾತ. ಇನ್ನು ಎರಡನೇ ಮಾತು, ಸಂಸ್ಕಾರದ ಎರಡನೇ ಮಾತು ಹೀಗಿದೆ. ಈ ಜೀವಕ್ಕ ಸ್ವದ್ರವ್ಯ ಪರದ್ರವ್ಯಗಳದ್ದ, ಸ್ವಭಾವ ಪರಭಾವಗಳದ್ದ ಜ್ಞಾನ ಇಲ್ಲದೇ ಇರುವ ಕಾರಣದಿಂದ ಪರ್ಯಾಯದೊಳಗ ಅದೇ ಪ್ರಕಾರದ ಪ್ರವಾಹ ನಡೀತಾ ಇದೆ. ಎಲ್ಲದಕ್ಕೂ ಕಾರಣ ಒಂದೇ ರೀ. ಯಾವುದ? ಸ್ವಪರದ್ರವ್ಯಗಳ ಸತ್ತಾ ವಿಶೇಷದ ಜ್ಞಾನ ಇಲ್ಲದೆ ಇರೋದು. ಸತ್ತ ಇದೆ, ಸ್ವಪರ ಪದಾರ್ಥಗಳ ಸತ್ತ ಇದೆ. ವಿಶೇಷ ಹೇಳ್ತು ಸತ್ತ ಇದೆ, ಆದರೆ ಅವುಗಳ ಸತ್ತ ಹೇಗಿದೆ ಅದರದ ಜ್ಞಾನ ಇಲ್ಲ. ಇದೆ ಅನ್ನೋದ್ರದ್ದನೂ ಸ್ವೀಕಾರ ಇಲ್ಲ. ಇದೆ, ನಾನಿದ್ದೇನೆ ಅನ್ನೋದರ ಸ್ವೀಕಾರ ಇದೆಯಲ್ಲ? ನಾನು ಇದ್ದೇನೆ ಅನ್ನೋದರ ಸ್ವೀಕಾರ ಇದೆ ಅಂದ್ರೆ ಇದೆ. ನಾನು ಇದ್ದೇನೆ ಅನ್ನೋದರ ಸ್ವೀಕಾರ ಇದೆ. ಇದ್ದರ ಭಯ ಪಡುವ ಪ್ರಶ್ನೆ ಇರುತ್ತಿಲ್ಲ. ಹಾಗಾದ್ರೆ ಆ ಸ್ವೀಕಾರ ಇದೆ ಅಂಥೇಳಿ ಯಾವುದೋ ಒಂದು ಅಪೇಕ್ಷಾದಿಂದ ಹೇಳಬೇಕಾದ್ರೆ ಆ ಸ್ವೀಕಾರ ಹೇಗಿದೆ ಹಾಗೆ ಇಲ್ಲ. ನಾನು ಇದ್ದೇನೆ, ಹೇಗಿದ್ದೇನೆ ಅನ್ನೋದ್ರದ್ದು ಹಾಗೇ ಸ್ವೀಕಾರ ಇಲ್ಲ. ಹೇಗಿದ್ದೇನೆ ಅನ್ನೋದರ ಸ್ವೀಕಾರ ಇದೆ. ದೇಹರೂಪ
ಸಂಯೋಗದಿಂದ ಸುಖಿ ದುಃಖಿ ಆಗುವಂಥ, ಸಂಯೋಗದಿಂದ ಪ್ರಭಾವಿತ ಆಗುವಂಥ, ಸಂಯೋಗದಿಂದ ಲಾಭಾನ್ವಿತ ಆಗುವಂಥ, ಸಂಯೋಗದಿಂದ ಹಾನಿಗೊಳಗಾಗುವಂಥ. ಕರ್ಮದಿಂದ ದುಃಖ ಆಗ್ತಾ ಇದೇನಿಲ್ರಿ? ಪಂಚಮ ಕಾಲ ಇರೋದರಿಂದ ಉಪಯೋಗದೊಳಗೆ ಸ್ಥಿರತೆ ಬರ್ತಾ ಇಲ್ಲ, ಹೌದು ಅಥವಾ ಇಲ್ರಿ? ತೀರ್ಥಂಕರರ ಭಾವಲಿಂಗಿ ಸಂತರುಗಳ ಸಮಾಗಮ ಇಲ್ಲದೆ ಇರುವುದರಿಂದ ನಮಗೆ ದೃಷ್ಟಿಗೆ ಯಥಾರ್ಥ ಒಪ್ಪಿಗೆ ಆಗತಾನೇ ಇಲ್ಲ, ಹೌದೇನಿಲ್ರಿ? ಅರೆ ಇವೆಲ್ಲ ನಿಮಿತ್ತದ ಕಥೆನ ಇದ್ದಾವೆ. ನಿಮಿತ್ತದಿಂದ ಕಾರ್ಯ ಆಗುತ್ತಿದೆ ಅನ್ನೋದ ಅನಾದಿ ಕಾಲದ ಸಂಸ್ಕಾರ ಇದೆ. ನಾನು ದೇಹರೂಪ ಇದ್ದೇನೆ, ಹೇಗಿದ್ದೇನೆ ಹಾಗೇ ಇರಬೇಕು, ಅದರಲ್ಲೇ ನನ್ನ ಬುದ್ಧಿಯ ಅನುಸಾರ ಯಾವ ಪ್ರತಿಕೂಲತೆ ಬರಬಾರ್ದು. ಏನೇನಿದೆ ರೀ ಎಲ್ಲ ಪ್ರತಿಯೊಂದು ಅನಂತ ಸಂಸಾರದ ಮೂಲ. ನನ್ನ ಕಲ್ಪನೆಯ ಅನುಸಾರ ಇದರೊಳಗೆ ಯಾವ ಪ್ರತಿಕೂಲತೆ ಇಷ್ಟಿದ್ರೆ ಸಾಕು. ಎಲ್ಲಿಂದ ತರೋದ? ಯಾರು ಇರಿಸವ್ರ? ಯಾರು ಇರಿಸವ್ರೆ? ಕಾಲಚಕ್ರ ಯಾವ ಪ್ರಕಾರ ಉರುಳ್ತಾ ಇದೆ, ಅದೇ ಪ್ರಕಾರ ಪ್ರತಿಯೊಂದು ದ್ರವ್ಯದ ಪರಿಣಾಮನ ನಿರಂತರ ಸ್ವಯಮೇವ ಆಗ್ತಾ ಇದೆ. ಪ್ರತಿಯೊಂದು ದ್ರವ್ಯ ತನ್ನಲ್ಲೇ ತಾನು ಇದ್ದುಕೊಂಡು ತನ್ನ ಸ್ವಭಾವದ ಉಲ್ಲಂಘನೆ ಮಾಡದ್ದನ, ಯಾವುದೇ ಪರದ ಕಾರಣ ಸ್ವಲ್ಪ ಕೂಡ ಇಲ್ಲದ್ದನ ಪರಿಣಾಮನ ನಡೆದಂತೆ ಇದೆ. ನೋಡ್ರಿ, ಈ ಪ್ರಕಾರ ವಸ್ತು ವ್ಯವಸ್ಥೆಯ ಸ್ವೀಕಾರ ಈ ಜೀವನಿಗೆ ಆಗಬೇಕಾದ್ರೆ ಅನಾದಿ ಕಾಲದ ಸಂಸ್ಕಾರ, ನಾನು ದೇಹರೂಪಿದ್ದೇನೆ, ನನ್ನ ಈ ಅವಸ್ಥೆ ಒಳ್ಳೆಯದಿದೆ, ಈ ಅವಸ್ಥೆ ಆ ರೂಪದಿಂದ ಬದಲಾಗಬಾರ್ದು, ಈ ಸಂಯೋಗ ನನಗೆ ಈ ಪ್ರಕಾರ ಅನುಕೂಲ ಇರಬೇಕು, ಈ ಸಂಯೋಗದಿಂದ ನನಗೆ ಇದೇ ರೀತಿ ಲಾಭ ಆಗ್ತಾ ಇರಬೇಕು, ಈ ಸಂಯೋಗದಿಂದ ನನಗೆ ಯಾವುದೇ ಪ್ರಕಾರದ ಹಾನಿ ಯಾವ ಕಾಲದಲ್ಲೂ ಆಗಬಾರ್ದು ಅನ್ನುವ ಯಾವ ಅನೇಕಾನೇಕ ವಿಪರೀತ ಮನ್ನಣೆಗಳ ನಮ್ಮ ಬುದ್ಧಿಯನ್ನು ಅವಿವೇಕ ರೂಪವನ್ನಾಗಿ ಮಾಡಿಬಿಟ್ಟಿದವೆಯೋ, ವಿರುದ್ಧ ರೂಪವನ್ನಾಗಿ ಮಾಡಿಬಿಟ್ಟಿದವೆಯೋ, ಅದರ ಸಂಸ್ಕಾರ ಹೋಗುವುದ ನಿಜವಾಗಿ ತತ್ವದ ಅಭ್ಯಾಸದಿಂದಲ ಇದೆ. ತತ್ವದ ಅಭ್ಯಾಸ ಅರ್ಥಾತ್ ನಾನು ಜೀವಿ ಇದ್ದೇನೆ, ಜ್ಞಾನದರ್ಶನ ಸ್ವಭಾವಿ ಇದ್ದೇನೆ, ಅರೆ ಅರೂಪಿ ಇದ್ದೇನೆ, ನನ್ನಲ್ಲೇ ಸಮಯಕ್ಕೆ ಯಾವ ಭಾವಗಳ ಬದಲಾವಣೆ ಆಗ್ತಾ ಇದೆ, ಅದಕ್ಕೆ ಯಾವ ಅನ್ಯ ದ್ರವ್ಯ ಕಿಂಚಿತ ಮಾತ್ರ ಕೂಡ ಕಾರಣ ಇಲ್ಲ. ಅರೆ ಇದು ತತ್ವಜ್ಞಾನ ಇದೆ ರೀ. ಯಾವುದರೊಳಗೆ ಯಾವುದೇ ಪ್ರಕಾರದ ಅವಸ್ಥಾ ವಿಶೇಷ ನನ್ನ ಜ್ಞಾನದ ಜ್ಞೇಯ ಆದರನೂ ಕೂಡ ನಾನು ಅದರಿಂದ ಹರ್ಷಿತ ಅಥವಾ ವಿಷಾದ ಖೇದ ಖಿನ್ನ ಆಗುವಂಥದ್ದ ನಿಜವಾಗಿ ನನ್ನ ಸ್ವಭಾವ ಅಲ್ಲ. ಇಂಥ ವಿಷಯಗಳದ್ದ, ವಾಸ್ತವಿಕ ವಿಷಯಗಳದ್ದ ಈ ಜೀವದ ಜ್ಞಾನಕ್ಕ ಗಾಢವಾದಂಥ ದೀರ್ಘವಾದಂಥ ಅಭ್ಯಾಸ ಬೇಕು. ಅದರಿಂದ ಅನಾದಿಯ ಅವಿದ್ಯೆಯ ಸಂಸ್ಕಾರ ಅಥವಾ ಅವಿವೇಕದ ಸಂಸ್ಕಾರ ಬಿಟ್ಟು ಹೋಗೋ ಸಾಧ್ಯ ಇದೆ. ನೋಡ್ರಿ, ದೀರ್ಘ ತತ್ವಜ್ಞಾನದ ಮಾತು ಮಾತ್ರ ಇಲ್ಲ, ಅನುಭವ ಸಂಪನ್ನ ಜೀವದ್ದು ಕೂಡ ಉದಯದ ಕಾರಣದಿಂದ, ಸಂಯೋಗದ ಕಾರಣದಿಂದ ಅನುಭವದ ಸಂಸ್ಕಾರ ಕೂಡ ಬಿಟ್ಟು ಹೋಗ್ತಿದೆ ಅಂದಮೇಲೆ ತತ್ವದ ಸಂಸ್ಕಾರ ಉಳಿಸಿಕೊಳ್ಳುವುದ ಎಷ್ಟು ಕಷ್ಟದ ಮಾತಿದೆ. ಅನುಭವ ಸಂಪನ್ನ ಜೀವದ ಅನುಭವದಲ್ಲಿ ಬಂದಿರುವಂತಹ ಸ್ವಪರಗಳ ಭಿನ್ನತೆಯ ಜ್ಞಾನ ಕೂಡ ಮಾಶ್ ಹೋಗ್ತಿದೆ, ಬಿಟ್ಟು ಹೋಗ್ತಿದೆ. ಅರೆ ಇದಕ್ಕೆ ಅನಾದಿ ಸಂಸ್ಕಾರದ ಪ್ರಬಲತೆ ಅಂತಾರೆ. ಇದಕ್ಕೆ ಜೀವದ ಹಿತ ಬಯಸಿದರೆ ಕರ್ಮದ ಹಿತ ಬಯಸುವುದು ಅಂಥೇಳಿ ಹೇಳ್ತಾರೆ.
ಯಾವ ಕರ್ಮ? ದ್ರವ್ಯ ಕರ್ಮೋ, ನೋ ಕರ್ಮೋ ಅಥವಾ ಭಾವಕರ್ಮ, ಮೂರೂ ರೀ. ಮೋಹನೀಯ ಕರ್ಮದ ಉದಯದ ಪ್ರಾಬಲ್ಯತೆ ಇರುವೆಳೆದೊಳಗ ತತ್ವದ ಪ್ರಭಾವ ಆಗುವುದಿಲ್ಲ. ಜ್ಞಾನಾವರಣದ್ದು ವಿಶೇಷ ಸಂಬಂಧ ಬರುವುದಿಲ್ಲ. ತಿಳಿತೇನ್ರಿ? ಜ್ಞಾನಾವರಣ ಕರ್ಮದ ಉದಯ ಇರುವುದರಿಂದ ಪರ್ಯಾಪ್ತ ಕ್ಷಯೋಪಶಮ ಇಲ್ಲದೇ ಇರುವುದರಿಂದ ನನಗೆ ತತ್ವದ ಜ್ಞಾನ ಆಗ್ತಾ ಇಲ್ಲ ಅನ್ನುವ ಮಾತು ಇಲ್ಲರಿ. ಮಾತು ಯಾವುದರದಿದೆ? ಮೋಹನೀಯದ ತೀವ್ರ ಉದಯ ಇರುವೆಳೆದೊಳಗ. ಇದು ನಿಮಿತ್ತ ದ್ರವ್ಯ ಕರ್ಮ. ಭಾವಕರ್ಮದ ಹೇಳಬೇಕಾದ್ರೆ ಮೋಹ ಭಾವದ ಪ್ರಬಲತೆ ಇರುವೆಳೆದೊಳಗ ತತ್ವದ ಪ್ರಭಾವ ಆಗುವುದಿಲ್ಲ. ಇಲ್ಲಿ ಬಂತೇನಿಲ್ರಿ? ಕರ್ಮ ಕರ್ಮದ ಹಿತವೈಷ. ಯಾವ ಕರ್ಮ? ದ್ರವ್ಯ ಕರ್ಮ ಅನ್ರಿ, ಭಾವಕರ್ಮ ಅನ್ರಿ. ಅದರಲ್ಲಿ ನೋ ಕರ್ಮನೂ ಇದೆಯಲ್ಲ. ಏನ? ಸಂಯೋಗ. ಮನೆ, ಐಶ್ವರ್ಯ, ಶರೀರ, ದೊಡ್ಡಿಸ್ತನ ಇವೆಲ್ಲ ಅದಾವಲ್ಲ, ಸಂಯೋಗ. ಅದರದ್ದು ಅಲ್ಲಿ ಪಾಲ ಇದೆನರ್ಲೆ. ಏನು ಪಾಲ? ಜೀವದ ಹಿತ ಬಯಸುವ ಸಮಯದೊಳಗ ಅವು ಮೂರೂ ಏಕತ್ರಿತಾಗಿ ತಮ್ಮ ಹಿತವನ್ನ ತಾವು ಬಯಸ್ತಾವ. ತಾವೇ ಒಂದಕ್ಕೊಂದು ಆಧಾರ ಪೂರಕಾಗಿ ಇರಬೇಕು ಅಂಥೇಳಿ ಅವು ಬಯಸ್ತವೆ. ಅವಕ್ಕೇನು ಚೈತನ್ಯ ಇದೆ? ಚೈತನ್ಯ ಇಲ್ಲ. ಈ ಪ್ರಕಾರ ಬುದ್ಧಿಪೂರ್ವಕ ಬಯಸ್ತವೆ ಅನ್ನುವಂಥ ಶಬ್ದಕ್ಕ ವಾಚ್ಯ ರೂಪ ಆಗುವಂಥದ್ದ ಅವುಗಳಲ್ಲೇ ಯಾವ ಭಾವನೂ ಇಲ್ರಿ. ಆದ್ರೆ ಮಾತು ಹೀಗಿದೆ. ಈ ಜೀವ ಬಹಳ ವರ್ಷದ ಮೊದಲ ನನ್ನ ಬುದ್ಧಿಯೊಳಗೆ ಸ್ಪಷ್ಟ ಇದೆ. ಈ ಜೀವ ಸತ್ಯವನ್ನು ತಿಳಿಯಬೇಕು ಅಂಥೇಳಿ ನಿರ್ಣಯ ಮಾಡ್ತಾ ಇದ್ದ ಹಾಗೆ ಆ ಕಾರ್ಯವನ್ನ ತಡೆಯುವಂಥ ಕರ್ಮಗಳ ಅಲ್ಲಿ ಹಾಜರಾಗ್ತವ್ರಿ, ಉಪಸ್ಥಿತ. ಬರೇ ತಿಳಿಬೇಕಂದ್ರ ಸತ್ಯವನ್ನ ತಿಳಿಬೇಕಲ್ಲ. ಅಸತ್ಯವನ್ನ ನಡೆಸ್ಕೊಂಡು ಹೋಗೋದು ಎಷ್ಟು ಸುಲಭ ಇದೆ ರೀ. ಅಂಥೇಳಿನೇ ಈ ಜೀವಕ್ಕ ಅಸತ್ಯ ಮಾರ್ಗದಿಂದ ಬಿಡುಗಡೆ ಇದುವರೆಗೆ ಆಗಲೇ ಇಲ್ಲ. ಸತ್ಯವನ್ನ ತಿಳ್ಕೊಳ್ಬೇಕು. ನಾನು ನಿಜವಾದ ನಿಜವಾದ ಗುರುಗಳ ಹೇಳಿರುವಂಥ ಸಾಗಿರುವಂಥ ಮಾರ್ಗದೊಳಗ ಸಾಗಬೇಕು, ಅಥವಾ ಆ ಮಾರ್ಗದ ಸ್ವರೂಪವನ್ನ ನಾನು ತಿಳಿಯಲೇಬೇಕು ಅಂಥೇಳಿ ನಿರ್ಣಯ ಆಗ್ತಾ ಇದ್ದ ಹಾಗೆ ಅದನ್ನು ತಿಳಿಯುವ ಉದ್ಯಮದೊಳಗ ಬಾಧೆ ಉಂಟಾಗುವಂಥ ಕರ್ಮಗಳದ್ದು ಉದಯ ಬಂದುಬಿಡುತ್ತೆ. ಬಹಳಷ್ಟು ಉದಾಹರಣೆಗಳನ್ನು ನಾವು ಬುದ್ಧಿಪೂರ್ವಕ ನೋಡಿದ್ದೇ ಆದರೆ ಕಂಡುಕೊಳ್ಳಬಹುದಾಗಿದೆ. ಬಹಳಷ್ಟು ಉದಾಹರಣೆಗಳನ್ನು ನಮ್ಮ ಬುದ್ಧಿ ಮೇಲೆ ಮಂಕ ಇರುವುದರಿಂದ ಅವು ನಮಗೆ ಕಾಣಿಸಿಬಿಡುತ್ತಿಲ್ಲ. ನಮಗೆ ಯಾರು ಹೇಳಿದ್ದು ಕೇಳುವುದಿಲ್ಲ. ನಮಗೆ ನಮ್ಮದೇ ಆದಂಥ ಯಾವ ವಿಪರೀತ ಮನ್ನಣೆ, ಸಂಯೋಗದಿಂದ ಸುಖ, ನಿರೋಗಿ ದೇಹದಿಂದ ನನ್ನ ಮಹಿಮೆ ಇದೇನಿಲ್ರಿ. ಇದು ಸುಲಭನೇ ಇದೆ. ಇದು ಯಾವ ಪ್ರಕಾರದ ಪ್ರಯತ್ನ ವಿಚಾರ ಪಾಠ ಕಲಿಯೋಲ್ದನ ಬರ್ತಿದೆ ರೀ. ಹೌದೇನಿಲ್ಲ? ನನ್ನ ಮಹಿಮೆ ಯಾವುದರೊಳಗ? ನಿರೋಗಿ ದೇಹದೊಳಗೆ, ಸಬಲ ದೇಹದೊಳಗೆ. ಇನ್ನು ಅದಕ್ಕೆ ಸಂಬಂಧಿಸಿದ ಮತ್ತು ಬಹಳಷ್ಟ್ರೇ ಪುತ್ರಾಧಿಕರ ಅನುಕೂಲತೆ, ಧನಾದಿ, ಮನೆ, ಸಮಾಜದೊಳಗೆ ಮನ್ನಣೆ, ಏನೆಲ್ಲ. ಅವಿವೇಕದ ಸಂಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಯಾವುದರ ಅವಿವೇಕ? ಸ್ವಪರಗಳ ಅವಿವೇಕ. ಪರದ ಅವಿವೇಕ ಹಾಗೆ ಅಲ್ಲೂ ಪ್ರಭು ಅರ್ಥ. ಸ್ವಪರಗಳ ಅವಿವೇಕ ಅರ್ಥಾತ್ ಸ್ವ ಮತ್ತು ಪರಗಳ ಭಿನ್ನತೆಯ ವಿವೇಕ ಇಲ್ಲದೆ ಇರುವುದು. ಸ್ವ ಮತ್ತು
ಪರಗಳ ಮಧ್ಯದೊಳಗ ವಜ್ರದ ಗೋಡೆ ಇದೆ. ಸ್ವ ಮತ್ತು ಪರಗಳ ಮಧ್ಯದೊಳಗ ಅತ್ಯಂತ ಅಭಾವ ಇದೆ. ಅತ್ಯಂತ ಅಭಾವದ ಅರ್ಥ ದ್ರವ್ಯದಿಂದ ದ್ರವ್ಯದ ಸಂಬಂಧ ಇಲ್ಲ, ಗುಣದಿಂದ ಗುಣದ ಸಂಬಂಧ ಇಲ್ಲ, ಪರ್ಯಾಯದಿಂದ ಆ ಪರ್ಯಾಯದ ಸಂಬಂಧ ಇಲ್ಲ. ದೇಹದೊಳಗೆ ಇರುವಂಥದ್ದು ಪರಮಾಣು ರೂಪದ ಪುದ್ಗಲ ದ್ರವ್ಯ, ಹೌದೇನಿಲ್ರಿ? ನಾನು ಚೈತನ್ಯಮಯ ಅರೂಪಿ ದ್ರವ್ಯ, ಜೀವದ್ರವ್ಯ ದೇಹದೊಳಗ, ಅರ್ಥಾತ್ ದೇಹ ಪುದ್ಗಲ ದ್ರವ್ಯ ಅಭೇದ ರೂಪದಿಂದ. ಪರಮಾಣುಗಳ ಸ್ಕಂಧ ಇದೆ ಅಸಂಖ್ಯ ಅನಂತ, ಆದ್ರೆ ಅದು ಪುದ್ಗಲ ದ್ರವ್ಯ ಅಂಥೇಳಿ ಅಭೇದ ರೂಪದಿಂದ ಸ್ವೀಕಾರ ಮಾಡೋಣ. ಅದು ಪುದ್ಗಲ ದ್ರವ್ಯ ಅರ್ಥಾತ್ ಪುದ್ಗಲಾಸ್ತಿ ಕಾಯಿರಿ. ದೇಹ ಇದೆ ಅಲ್ಲ, ಅದೇನಿದೆ ರೀ? ಪುದ್ಗಲಾಸ್ತಿ ಕಾಯಿ ಇದೆ ರೀ. ಪುದ್ಗಲ ದ್ರವ್ಯ ಬಹುಪ್ರದೇಶಿ ಇಲ್ಲ, ಅಸ್ಥಿಕಾಯ ಬಹುಪ್ರದೇಶಿ ಬೇಕು. ಹಾಗಾದ್ರೆ ಶರೀರ ಏನಿದೆ? ಪುದ್ಗಲಾಸ್ತಿಕಾಯಿ ಇದೆ. ಹಾಗಾದ್ರೆ ಆ ಪುದ್ಗಲ ಅಸ್ಥಿಕಾಯದೊಳಗಿರುವಂಥ ಪ್ರತಿಯೊಂದು ಪರಮಾಣು ಸ್ಪರ್ಶ, ರಸ, ಗಂಧ, ವರ್ಣ ಇತ್ಯಾದಿ ಜಡಗುಣಗಳಿಂದ ಸಹಿತ ಇದ್ದಾವೆ. ನಾನು ಜೀವಾಸ್ತಿಕಾಯಿ, ಜೀವದ್ರವ್ಯ. ನನ್ನಲ್ಲಿ ಜ್ಞಾನ, ದರ್ಶನ, ಸುಖ, ವೀರ್ಯ ಮೊದಲಾದ ಅನಂತ ಅರೂಪಿ ಗುಣಗಳಿದ್ದಾವೆ, ಚೈತನ್ಯಮಯ ಗುಣಗಳಿದ್ದಾವೆ. ಆ ಶರೀರದ ಅವಸ್ಥೆ ಜಡ ಜಡ ಜಡ, ಅಚೇತನ ಅಚೇತನ. ನನ್ನ ಅವಸ್ಥೆ ಚೇತನ ಚೈತನ್ಯ ಚೈತನ್ಯ. ಹಾಗಾದ್ರೆ ಸರ್ವಥಾ ಅತ್ಯಂತ ಅಭಾವ ರೀ. ಯಾವುದರೊಳಗೆ ಯಾವುದರ್ದ? ಜೀವದೊಳಗೆ ದೇಹದ ಏನಿದೆ? ಅತ್ಯಂತ ಅಭಾವ ಇದೆ. ಅತ್ಯಂತ ಅಭಾವದ ಅರ್ಥ ಏನ? ದ್ರವ್ಯ ಬೇರೆ, ಗುಣ ಬೇರೆ, ಪರ್ಯಾಯ ಬೇರೆ. ಈ ದ್ರವ್ಯದ ಆ ದ್ರವ್ಯದೊಳಗೆ ಅಭಾವ, ಈ ಗುಣಗಳದ್ದ ಅದರ ಗುಣಗಳಲ್ಲೇ ಅಭಾವ, ಇದರ ಪರ್ಯಾಯಗಳದ್ದ ಅದರ ಪರ್ಯಾಯಗಳಲ್ಲೇ ಅಭಾವ. ಅದೇ ಪ್ರಕಾರ ಆ ದ್ರವ್ಯದ ಈ ದ್ರವ್ಯದಲ್ಲೇ ಅಭಾವ, ಅದರ ಗುಣಗಳದ್ದ ಇದರ ಗುಣಗಳಲ್ಲೇ ಅಭಾವ, ಅದರ ಪರ್ಯಾಯಗಳದ್ದ ಇದರ ಪರ್ಯಾಯಗಳಲ್ಲೇ ಅಭಾವ. ಆದ್ರೆ ಅವಿವೇಕದ ಕಾರಣದಿಂದ ನಮಗೆ ಅಭಾವ ಅರ್ಥಾತ್ ಅಭಾವದ ಮಾತಿಲ್ಲ, ಭಿನ್ನತೆ ಕಂಡು ಬರ್ತಾ ಇಲ್ಲ. ಚರ್ಚೆ ಏನಿದೆ? ನಿರ್ಜನ ಯಾವುದರಿಂದ ಆಗಬೇಕಾಗಿದೆ? ನಿರ್ಜನ ಹೇಗೆ ಆಗ್ತಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೇಗೆ ಆಗ್ತಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸ್ವಪರ ದ್ರವ್ಯಗಳ ವಿವೇಕದಿಂದ ನಿರ್ಜನೆ ಆಗ್ತಿದೆ. ಪರದ್ರವ್ಯ ರೂಪದ ಪರಿಗ್ರಹ ಏನಿದೆ ಅಲ್ಲ, ಕ್ರೋಧ, ಮಾನ ಇತ್ಯಾದಿ, ಭೋಜನ, ನೀರು ಇತ್ಯಾದಿ. ಭೋಜನ ಪರದ್ರವ್ಯ ಇಲ್ಲ, ಭೋಜನ ಪರದ್ರವ್ಯ ಇಲ್ಲ, ಸ್ವದ್ರವ್ಯ ಇದೆ. ಅರೆ ಭೋಜನ ಪರದ್ರವ್ಯ ಇದೆ ಅಂಥೇಳಿ ಹೇಳಲಿಲ್ಲ. ಭೋಜನ ಮಾಡುವುದು, ನೀರು ಕುಡಿಯೋದು, ಅರ್ಥಾತ್ ಪ್ರತ್ಯಕ್ಷ ಜೀವ ಭೋಜನ ಮಾಡೋದು 3 ಕಾಲದಲ್ಲೂ ಸಾಧ್ಯ. ಆದ್ರೂ ಆ ಭೋಜನ ನಾನು ಮಾಡ್ತೇನೆ ಅನ್ನೋ ಭಾವ ಏನಿದೆ ಅಲ್ಲ, ಅದೇನಿದೆ? ಅವಿವೇಕದ ಹೇತು ಇದೆ ರೀ. ಅನಾದಿ ಕಾಲದಿಂದ ಯಾವ ಅವಿವೇಕ ನಡೀತಾ ಇದೆ ಅಲ್ಲ, ಅದರದೇ ಕಾರಣ ಆಗ್ತಿದೆ ಅದು. ಅರ್ಥಾತ್ ಆ ಅವಿವೇಕವನ್ನು ಪುಷ್ಟ ಮಾಡ್ತಿದೆ, ಇನ್ನಷ್ಟು ಪ್ರಬಲ ಗಟ್ಟಿಮುಟ್ಟ ಮಾಡ್ತಿದೆ. ಮನುಷ್ಯ ಜೀವನ ಪಡೆದು ನಾವು ಮಾಡಿದ್ದೇನ? ಮುಷ್ಕಿಲ ಸೇ ನರತನ ಪಾಯ, ನರತನ ಮೇ ಪಾಪ ಕಮಾಯ. ಮುಷ್ಕಿಲ ಸೇ ನರತನ ಪಾಯ, ಅತ್ಯಂತ ಕಠಿಣತೆಯಿಂದ ಅಂದ್ರೆ ಏನೇನು ಅನುಭವಿಸಿ? ಅರೆ ಏನೇನು ಅನುಭವಿಸಿ ಅನ್ನೋದು ಮಾತಿಲ್ಲ. ಅತ್ಯಂತ ಕಠಿಣತೆಯಿಂದ ಅರ್ಥಾತ್ ಆಕಸ್ಮಿಕವಾಗಿ, ಅದರ ಸಲುವಾಗಿ ಏನೂ ಮಾಡಿಲ್ಲ ನೀ. ಅದ್ಭುತ ಮಾತಿದೆ ರೀ. ಮನುಷ್ಯ ಪರ್ಯಾಯ ಸಿಗುವ ಸಲುವಾಗಿ ಈ ಜೀವ
ಬುದ್ಧಿಪೂರ್ವಕ ಏನನ್ನೂ ಮಾಡಿಲ್ಲ. ಏನು ಮಾಡುವುದರಿಂದ ಮನುಷ್ಯ ಆಗಿದನ್ರಿ? ಅರೆ ಕಾರಣ ಹೇಳಿದ್ರಿ ತತ್ವಾರ್ಥ ಸೂತ್ರದೊಳಗ. ಏನ? ಅಲ್ಪಾರಂಭ ಪರಿಗ್ರಹತ್ವಂ ಮಾನುಷಾಯುಷ್ಯ. ಹೌದೇನಿಲ್ರಿ? ಅಲ್ಪಾರಂಭ, ಬಹುಹಾರಂಭ ಪರಿಗ್ರಹತ್ವಂ ನಾರಕಶಾಯುಷಃ. ಅಲ್ಪಾರಂಭ ಪರಿಗ್ರಹ ಏನಿದೆ ಅದು ಮನುಷ್ಯಗತಿಯ ಕಾರಣ. ಮನುಷ್ಯಗತಿ ನನಗೆ ಸಿಗಲಿ ಅಂಥೇಳಿ ಅದನ್ನೇನಾದರೂ ಮಾಡಿದ್ದೇನ? ಇಲ್ಲ. ಒಂದು ಮಾತು ಇದೆ ರೀ, ಬುದ್ಧಿಯೊಳಗ ಯಾವಾಗಲೂ ದೃಢವಾಗಿ ಸ್ವೀಕಾರ ಮಾಡುವಂಥದ್ದು. ನನಗೆ ಮನುಷ್ಯ ಭವ ಏನು ಪ್ರಾಪ್ತ ಆಗಿದೆ ಅದರ ಸಲುವಾಗಿ ನಾನೇನೂ ಮಾಡಿಲ್ಲ. ನನಗೆ ಜಿನಧರ್ಮದೊಳಗೆ ಏನು ಜನ್ಮ ಆದದ್ದಿದೆ ನನ್ನದು, ಅದರ ಸಲುವಾಗಿ ನಾನು ಏನೂ ಮಾಡಿಲ್ಲ. ನನಗೆ ಜಿನದೇವನ ದರ್ಶನ ಯೋಗೇನ ನಿತ್ಯ ಲಭಿಸ್ತಾ ಇದೆ, ಅದರ ಸಲುವಾಗಿ ನಾನೇನೂ ಮಾಡಿಲ್ಲ. ನನಗೆ ಜಿನವಾಣಿಯ ಸಂಯೋಗ ಏನು ಈಗ ಲಭಿಸಿದ್ದಿದೆ ದಶಕಗಳಿಂದ, ಅದರ ಸಲುವಾಗಿ ನಾನೇನೂ ಮಾಡಿಲ್ಲ. ಜಿನವಾಣಿಯ ಪ್ರಾಪ್ತಿಯ ಸಲುವಾಗಿ ನಾವೇನು ಮಾಡಿದ್ದೇವೆ ಹೇಳಿ? ಅರೆ ಆಗಿದೆ ಅದ ಪ್ರಾಪ್ತ. ಇವು ಯಾವುದರ ಸಲುವಾಗಿನೂ? ಮನುಷ್ಯ ಜನ್ಮದ ಸಲುವಾಗಿ, ಜೈನ ಕುಲದೊಳಗೆ ಜನ್ಮ ಆಗುವುದರ ಸಲುವಾಗಿ, ನಿತ್ಯ ದೇವದರ್ಶನ ಲಭಿಸುವ ಸಲುವಾಗಿ, ದಶಕಾಂತರಗಳಿಂದ ಜಿನವಾಣಿಯ ಸಂಯೋಗ ಸಿಗುವ ಸಲುವಾಗಿ ನಾವು ಏನೂ ಮಾಡಿಲ್ಲ, ಮಾಡೋದು ಸಾಧ್ಯ ಇಲ್ಲ. ಪರದ್ರವ್ಯದ ಸಂಯೋಗದ ಸಲುವಾಗಿ ಏನು ಮಾಡೋದು ಸಾಧ್ಯ ಇದೆ? ಆದರೆ ಈ ಪರದ್ರವ್ಯಗಳ ಸಂಯೋಗ ನನಗೆ ಸ್ವದ್ರವ್ಯದ ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ನಾನು ಉಪಯೋಗ ಮಾಡಿಕೊಂಡ್ರೆ ಇವೆಲ್ಲ ನನಗೆ ಭಾಗ್ಯದಿಂದ ಲಭಿಸಿದವೆ ಅಂಥೇಳಿ ಹೇಳುವ ಮಾತಾ ಸತ್ಯ ಆಗ್ತಿದ್ದೀರಿ. ಆವಾಗನೇ ಹೇಳೋದಿದ್ದೀರಿ. ಏನು ಮಾಡಿದ್ರ? ಪರದ್ರವ್ಯದ ಸಂಯೋಗದ ಸಲುವಾಗಿ ಜೀವ ಏನೂ ಮಾಡೋ ಸಾಧ್ಯ ಇಲ್ಲ. ಧನ ಸಂಪಾದನೆಯ ಸಲುವಾಗಿ ವಿದ್ಯಾರ್ಜನೆ ಮಾಡೋ ಅವಶ್ಯಕ ಇದೆ ಏನ್ರಿ? ಸುಧಾತಾಯಿ ಪ್ರಾಮಾಣಿಕವಾಗಿ ಜಿನವಾಣಿ ಎದುರಿಗಿರುವ ಎಳೆದೊಳಗೆ ಉತ್ತರ ಹೇಳೋದು. ಧನ ಸಂಪಾದನೆಯ ಸಲುವಾಗಿ ವಿದ್ಯಾರ್ಜನೆಯ ಅವಶ್ಯಕತೆ ಇದೆ ಏನ್ರಿ? ಧನ ಸಂಪಾದನೆಯ ಸಲುವಾಗಿ ಎಲ್ಲಾದರೂ ಹೋಗಿ ಯಾರ ಕೈಯೊಳಗಾದರೂ ಸಾರ್ ಸಾರ್ ಅಂಥೇಳಿ, ಮೇಡಮ್ ಮೇಡಮ್ ಅಂಥೇಳಿ ವಿನಂತಿ ಪೂರ್ವಕ ದೀನನಾಗಿ ವರ್ತಿಸೋದು ಅವಶ್ಯಕ ಇದೆ ಅಂದ್ರೆ ಇಲ್ಲ. ಇದು ಇವನ ಸ್ವತಂತ್ರ ದುರ್ಬಲತೆ ಇದೆ. ಈ ಧನ ಸಿಗೋದ ಅದು ಪುಣ್ಯದ ಕಾರಣದಿಂದ ಇದೆ. ಎರಡೂ ಪರ ಆದವ್ರೆ. ಹಾಗಾದ್ರೆ ಈ ನಾಲ್ಕೇನು ಪರ ಸಿಕ್ಕಿದವಲ್ಲ, ಯಾವ ನಾಲ್ಕ? ಮನುಷ್ಯ ಜನ್ಮ, ಜೈನ ಕುಲದೊಳಗೆ ಉತ್ಪತ್ತಿ, ನಿತ್ಯ ಜಿನದೇವನ ದರ್ಶನ ಏನಿದೆ, ಏನಾದ್ರೂ ಆಗ್ತಿದೆ ಅಂದ್ರೆ ಪ್ರಭಾವ. ಮನುಷ್ಯನ ಹಾಗೆ ನಮ್ಮ ಪ್ರವೃತ್ತಿ ಇದೇನು? ಜೀವದ ಮನುಷ್ಯನ ಹಾಗೆ ಪ್ರವೃತ್ತಿ ಇದೇನು? ಜೈನನ ಹಾಗೆ ಇದೇನು? ಅದೇ ಐತೆಲ್ಲ, ನಾವು ನೀರು ಸೋಸ್ತೇವೆ, ಕಣ್ಣು ಮೂಲು ತಿನ್ನುವುದಿಲ್ಲ, ರಾತ್ರಿ ಭೋಜನ ಮಾಡಿದ್ದ ನೆನಪೇ ಇಲ್ಲ. ಜೈನನ ಹಾಗೆ ಏನ್ರಿ ಇದು ಪ್ರವೃತ್ತಿ? ಅರೆ ನಿರಂತರ ಜಯಿಸ್ತಾ ಇದ್ದೇನೆನ್ನ. ಮನುಷ್ಯ ಮೃಜ ಧಾತುವಿನಿಂದ ಮನುಷ್ಯ ಪದದ ಉತ್ಪತ್ತಿ ಆಯಿತು. ಮನುಷ್ಯ ಅರ್ಥಾತ್ ಪವಿತ್ರತೆ. ಮನುಷ್ಯ ಜನ್ಮದ ಪ್ರಾಪ್ತಿಯಾಗಿದೆ, ಜೈನ ಕುಲದ ಪ್ರಾಪ್ತಿಯಾಗಿದೆ, ಜಿನದೇವನ ದರ್ಶನ ದಿನನಿತ್ಯವೂ ಲಭಿಸ್ತಾ ಇದೆ. ಜಿನವಾಣಿಯನ್ನ ಆಲಿಸುವ ನಾನು ಚೈತನ್ಯ ಸ್ವರೂಪ ಅರೂಪಿ ಜ್ಞಾನ ದರ್ಶನ ಮೊದಲಾದ ಅನಂತ ಗುಣಗಳ ಅಭೇದ ಪಿಂಡ ಮಹಾಪದಾರ್ಥ ಲೋಕದೊಳಗ ಮಹಿಮಾನ್ವಿತ ವಸ್ತು, ಅಸಾಧಾರಣ ಪದಾರ್ಥ ನಾನಿದ್ದೇನೆ. ಇದನ್ನು ಕೇಳಲಿಕ್ಕೆ ಸಿಗ್ತಾ ಇದೆಯಲ್ಲ, ಇದರ ಸಲುವಾಗಿ ನಾವೇನು ಮಾಡಿದೇವ್ರಿ? ಏನು ಮಾಡಿದೆವು? ಮನುಷ್ಯ ಜನ್ಮ ಸಿಗುವ ಸಲುವಾಗಿ ನಾವೇನೂ ಮಾಡಿಲ್ಲ. ಜೈನ ಕುಲದೊಳಗೆ ಉತ್ಪನ್ನ ಆಗುವ ಸಲುವಾಗಿ ನಾವೇನೂ ಮಾಡಿಲ್ಲ. ಮಂದಿರದ ದಿನನಿತ್ಯವೂ ಜಿನ ಮಂದಿರವನ್ನು ನೋಡುವಂಥ, ಜಿನ ಮುದ್ರೆಯನ್ನು, ಜಿನ ಬಿಂಬವನ್ನು ನೋಡುವಂಥ ಭಾಗ್ಯ ನಮಗೆ ಸಿಗಬೇಕಾದ್ರೆ ನಾವು ಏನೂ ಮಾಡಿಲ್ಲ. ಜಿನವಾಣಿಯ ನಾನು ಚೈತನ್ಯ ತತ್ವ ಚಿದಾನಂದ ಘನಪಿಂಡ ಈ ಪ್ರಕಾರ ನನ್ನ ಸ್ವರೂಪವನ್ನು ನನಗೆ
ಕೇಳಿ ಬರುವುದರಲ್ಲಿ ನಿಮಿತ್ತವಿರುವಂತಹ ಜಿನವಾಣಿ ಸಿಗೋ ಸಲುವಾಗಿ ನಾವು ಏನೂ ಮಾಡಿಲ್ಲ. ನಾವು ಮಾಡೋದು ಈಗಿದೆ ರೀ. ಏನು ಮಾಡೋದಿದೆ? ಮನುಷ್ಯ ಜನ್ಮದ ಮೂಲಕ ಉತ್ತರೋತ್ತರ ಪರಿಣಾಮದಲ್ಲಿ ಪವಿತ್ರತೆ ಜೀವನದೊಳಗೆ ಪವಿತ್ರತೆ ಬರಬೇಕು. ಪವಿತ್ರತೆ. ಎರಡನೇದ್ದು ಜೈನ ಕುಲೋತ್ಪನ್ನ ಆಗಿರುವುದರ ಸಲುವಾಗಿ ಈಗ ಮಾಡೋದಿದೆ. ಏನು ಮಾಡೋದ? ನಾನು ನನ್ನ ಅನಾದಿ ವಿಪರೀತ ಮನ್ನಣೆಯನ್ನು ಬಿಟ್ಟುಕೊಡೋದು, ನಿರಂತರ ಎದುರಾಗ್ತಾ ಇರುವಂಥ ಮೋಹಾದಿ ಭಾವಗಳನ್ನು ಸಾಧ್ಯ ಆದಷ್ಟು ನನ್ನ ಶಕ್ತಿ ವರ್ತಮಾನದಲ್ಲಿ ಎಷ್ಟಿದೆಯೋ ಅಷ್ಟು ಜಯಿಸೋದು. ಅದರ ನಂತರ ವೀತರಾಗ ಭಗವಂತನ ಸಾನ್ನಿಧ್ಯದೊಳಗ ಆ ತ್ರಿಲೋಕ ಪೂಜ್ಯ ಕಾರ್ಯ ನನ್ನಂಥ ಚೇತನ ಆತ್ಮ ಇಂಥ ಭವವನ್ನು ಪಡೆದು ಪ್ರಾಪ್ತ ಮಾಡಿಕೊಂಡಿದ್ದಾನೆ. ಅದರ ಸಲುವಾಗಿ ಆ ಕಾರ್ಯದ ಮಹಿಮೆ ಬರೋದು. ಆ ಕಾರ್ಯದ ಮಹಿಮೆ ಬಂದ ನಂತರ ಆ ಕಾರ್ಯ ಯಾರ ಆಧಾರದಿಂದ ಆಗ್ತಿದೆಯೋ ಆ ಶುದ್ಧಾತ್ಮನ ಸ್ವರೂಪ ಎಲ್ಲಿ ಜಿನವಾಣಿಯೊಳಗೆ ನಿರೂಪಿತ ಇದೆಯೋ ಆ ಶುದ್ಧಾತ್ಮನ ಸ್ವರೂಪವನ್ನು ಕಾರಣವನ್ನು ತಿಳಿದುಕೊಳ್ಳುವ ಉದ್ಯಮ ಮಾಡೋದು. ಈ 4 ಕಾರ್ಯ ನಾವು ಮಾಡಿದರೆ ಈ 4 ಪ್ರಕಾರದ ಸಂಯೋಗ ಭಾಗ್ಯದಿಂದ ದೊರಕಿದಾವೆ ಅಂಥೇಳಿ ಜ್ಞಾನಿಗಳು ನನ್ನ ಕುರಿತಾಗಿ ಹೇಳಬಹುದಾಗಿದೆ, ಮತ್ತು ನಾನು ನನ್ನ ಕುರಿತಾಗಿ ಮನ್ನಿಸಬಹುದಾಗಿದೆ, ಒಪ್ಪಿಕೊಳ್ಳಬಹುದಾಗಿದೆ. ಮನುಷ್ಯ ಭವ ಸಿಗುವ ಸಲುವಾಗಿ ಏನೂ ಮಾಡೇ ಇಲ್ಲ. ಮಾಡಿದ್ರೆ ಈಗ ಮಾಡ್ರಿ ನೋಡೋಣ. ಮನುಷ್ಯ ಭವ ಸಿಗೋ ಸಲುವಾಗಿ ಜೈನ ಕುಲದೊಳಗನ ಹುಟ್ಟೋದು ನಾನು, ಮತ್ತು ಭವಿಷ್ಯದೊಳಗೆ. ಅದರ ಸಲುವಾಗಿ ಏನು ಮಾಡೋದು ಹೇಳ್ರಿ? ಇವಾಗ ಏನು ಮಾಡೋದ? ನನಗೆ ನಿತ್ಯವೂ ದೇವ ದರ್ಶನ ಆಗುವಂತಹ ದೇಶ ಕಾಲದೊಳಗೆ ನಾನು ಹುಟ್ಟೋದು, ಅಂಥ ಪರಂಪರೆಯೊಳಗೆ ಹುಟ್ಟೋದು. ಅದರ ಸಲುವಾಗಿ ನಾನು ಈಗೇನು ವಿಶೇಷ ಯಾವ ಕಾರ್ಯ ಮಾಡಬಹುದಾಗಿದೆ ಹೇಳಿ? ತತ್ವಜ್ಞಾನ ಮಾಡಿಕೊಳ್ಳುವುದರಿಂದ ಆಗ್ತಿದೆ. ಗಂಭೀರವಾಗಿ ವಿಚಾರ ಮಾಡೋದು. ಈ ಎಲ್ಲ ಸಂಯೋಗಗಳ ಪರದ್ರವ್ಯ ಇದಾವೆ. ಪರದ್ರವ್ಯದ ಪ್ರಾಪ್ತಿಯ ಸಲುವಾಗಿ ಜೀವ ಯಾವುದೂ ಪ್ರಯತ್ನವನ್ನು, ವಿಶೇಷ ಕಾರ್ಯವನ್ನು ಮಾಡುವ ಸಾಧ್ಯತೆ ಇಲ್ಲ. ಬಹಳ ದೀರ್ಘವಾಗಿ ವಿಚಾರ ಮಾಡೋದು, ಆಳವಾಗಿ ವಿಚಾರ ಮಾಡೋದು. ಯಥಾರ್ಥ ಉತ್ತರದವರೆಗೆ ತಲುಪುವ ರೂಪದಿಂದ ವಿಚಾರ ಮಾಡೋದ್ರಿ. ಇವು ಸಾಮಾನ್ಯ ವಿಚಾರ ಅಲ್ಲ. ಯಾವುದೋ ಒಂದು ಹೊರಗಿನ ಕಾರ್ಯ ಅಸ್ತವ್ಯಸ್ತ ಆಗಿತ್ತು ಅಂತಂದ್ರೆ ಅದರ ಸಲುವಾಗಿ ನಾವು ವಿಚಾರ ಮಾಡ್ತೇವೆ, ಅದು ನಮ್ಮ ವಿಚಾರದೊಳಗಿಂದ ಹೋಗೋದನ್ನೇ ಇಲ್ರಿ. ಆ ಕಾರ್ಯ ಆಗುತ್ತಂತ. ಅದಂತೂ ಕಾರ್ಯ ಆಗೋದು ದೈವಾಧೀನ, ಅದರ ಅಧೀನ ಇದೆ ರೀ. ಅದರ ವಿಚಾರ ಹೋಗೋದನ್ನೇ ಇಲ್ಲ. ಏನು ಮಾಡ್ತೇವ್ರಿ? ಆಯ್ತಿನ್ನೆಲ್ಲ ಕೆಲಸ, ಇನ್ನು ಸ್ವಲ್ಪ ಅದರ ಬಗ್ಗೆ ವಿಚಾರ ಮಾಡ್ತೇವೇನಿಲ್ರಿ? ಏನಾದರೂ ವ್ಯವಸ್ಥೆ ಕೆಟ್ಟು ಹೋಗಿದೆ, ವಿದ್ಯುತ್ತಿನ ಸರಬರಾಜದೊಳಗೆ ಏನಾದರೂ ಆಗಿದೆ ವ್ಯತ್ಯಯ, ಯಾರಿಗೆ ಫೋನ್ ಮಾಡು? ಎಲ್ಲ ಈ ಕೆಲಸ ಇತ್ತಡಿ, ಆಮೇಲೆ ನಂದೆಲ್ಲ ಕೆಲಸ ಆಗಲಿ. ಕೆಲಸ ಆದ ನಂತರ ಕೂತು ವಿಚಾರ ಮಾಡ್ತೇವ್ರಿ. ಮತ್ತು ತತ್ವದ ವಿಚಾರಕ್ಕೆ ಯಾಕೆ ಧ್ಯಾನ ಮುದ್ರೆ ಮೊದಲಾದವುಗಳು ಬೇಕ್ರಿ. ಅದರದ ವಿಚಾರ ಮಾಡ್ತೇವೆಯೋ ಅಥವಾ ಅದ ತಾನಾಗೇನ ನಮ್ಮ ವಿಚಾರದೊಳಗೆ ಬಂದು ಬಿಡ್ತಿದೆ? ಯಾಕೆ? ಅದು ನಮಗೆ ಬೇಕಿದೆ. ಅದರ ವ್ಯತ್ಯಯ ನಮಗೆ ಸಹಿಸಲಿಕ್ಕೆ ಅಸಾಧ್ಯವಾಗಿದೆ. ಹಾಗಾದ್ರೆ ಇಲ್ಲಿ ನನ್ನ ಪರ್ಯಾಯದೊಳಗೆ ಯಾವ ದೋಷ ತಲೆದೋರಿದೆ, ಯಾವ ಪರಾಧೀನತೆ ಅನಾದಿಯಿಂದ ತಲೆದೋರಿದೆ, ಯಾವ ಸ್ವಭಾವದ ಮಹಾಮಹಿಮೆ ಸ್ವಾಧೀನತೆ ನನ್ನ ಜೀವನದೊಳಗೆ ಉತ್ಪನ್ನ ಆಗ್ತಾ ಇಲ್ಲ,
ಅದರ ಸಲುವಾಗಿ ಯಾಕೆ ನಮಗೆ ವಿಚಾರ ತಾನಾಗೇನ ಬರ್ತಾ ಇಲ್ಲ ರೀ? ತಾನಾಗೇನ ಉಳಿತಾ ಇಲ್ಲ ಯಾಕೆ ಆ ವಿಚಾರ? ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಜೈನ ಕುಲದೊಳಗೆ ಹುಟ್ಟಬೇಕೇನ್ರಿ? ಅದೇ ಯಾವುದರದ್ದು ನಿರ್ಣಯ ಮಾಡದಿದ್ರೆ ಸ್ವಾಧ್ಯಾಯಕ್ಕೆ ಏನು ಅರ್ಥ ಇದೆ ರೀ? ಅದ್ಭುತ ಮಾತಿದೆ. ಮೋಕ್ಷ ಜೀವದ ಪರಿಣಾಮ ವಿಶೇಷ ಇದೆ. ಮೋಕ್ಷ ಮಾರ್ಗ ಜೀವದ ಪರಿಣಾಮ ವಿಶೇಷ ಇದೆ. ಮೋಕ್ಷ ಸ್ವರೂಪ ಜೀವ ಇದ್ದಾನೆ. ಮೋಕ್ಷ ಸ್ವರೂಪಿ ಜೀವದ ಆಶ್ರಯ ಮಾಡುವುದರಿಂದ ಜೀವನಿಗೆ ಜೀವದಲ್ಲೇ ಮೋಕ್ಷದ ಉತ್ಪತ್ತಿಯಾಗ್ತಿದೆ. ಎಲ್ಲಿದೆ ನಮಗೆ ಸ್ವಾಧೀನತೆ, ಸ್ವಾವಲಂಬನೆ? ಹೊರಗಡೆ ಸ್ವಾವಲಂಬನೆ, ಅದರೊಳಗೆ ಮತ್ತೆ ಅಭಿಮಾನ ರೀ. ಅದು ಏನ ಅನ್ನೋದು ನೀವು ಚರ್ಚೆ ಮಾಡಿಕೊಳ್ರಿ ನಿಮ್ಮಲ್ಲೇ, ನಿಮ್ಮ ಅಂತರಂಗದೊಳಗೆ. ಚರ್ಚೆ ಅಂದ್ರೆ ಪರಸ್ಪರ ಒಳಗಲ್ಲ. ಎಷ್ಟು ಮಹಾನತೆ ಅನ್ನಿಸ್ತಿದೆ. ಯಾವುದಕ್ಕೆ ಸ್ವಾಭಿಮಾನ ಅಂತೀವಿ? ಇಲ್ಲಿ ಸ್ವಪರಗಳ ಅವಿವೇಕ ವರ್ತಿಸ್ತಾ ಇರುವುದರೊಳಗೆ ನಿಮ್ಮ ಸ್ವಾಭಿಮಾನ, ನಿಮ್ಮ ಸ್ವವಶತೆ, ನಿಮ್ಮ ಏನದ ಸಾಧನೆ, ನಿಮ್ಮ ಧರ್ಮ ಎಲ್ಲಿದೆ ರೀ? ನಿಮ್ಮ ಅರ್ಥಾತ್ ನಮ್ಮ, ಹಾಗೆ ಹೇಳ್ತಾ ಇಲ್ಲ, ನಮ್ದು ಎಲ್ಲಿದೆ? ಸಾಧನೆ ಎಲ್ಲಿದೆ ನಮ್ದು? ಮೊನ್ನೆ ಒಂದು ಮಾತು ಹೇಳಿತಲ್ಲ, ಇಷ್ಟು ವರ್ಷದ ತಪಸ್ಸಂಥೇಳಿ ಹೇಳ್ತ. ತಪಸ್ಸು ಇಲ್ಲ, ಬರೀ ಯೋಗ ಇದೆ ರೀ. ಇಷ್ಟು ವರ್ಷದ ನಮಗೆ ಯೋಗ ಸಂಯೋಗ ಇದೆ ರೀ. ಸಂಯೋಗ ಜೊತೆಯಲ್ಲಿರುವುದರ ಯೋಗ ಇದೆ ರೀ. ತಪಸ್ಸೇನೂ ಇಲ್ಲ. ತಪಸ್ಸು ಇತ್ತು ಅಂತಂದ್ರೆ ಕಾರ್ಯದ ಸಿದ್ಧಿ ಆಗೇ ಆಗ್ತಿದೆ. ತಪಸ್ಸ ನಿರ್ಜರಾಚ ಅಂಥೇಳಿ ಹೇಳಿದ್ದಾರೆ. ತಪಸ್ಸು ನಾವು ಯಾವುದರದ ತ್ಯಾಗ ಮಾಡಿದ್ದೇವೆ? ಇಲ್ಲಿ ತ್ಯಾಗದ ಬರೇ ಮಾತು ಇದೆ. ಈ ಗಾಥೆ, ಈ ಶ್ಲೋಕದೊಳಗ, ಈ ಕಲಶದೊಳಗ ಎಷ್ಟು ಬಾರಿ ಪರದ್ರವ್ಯದ ತ್ಯಾಗ ತ್ಯಾಗ ತ್ಯಾಜ್ಯ ತ್ಯಾಜ್ಯ ಅಂಥೇಳಿ ಹೇಳಿದರು. ಯಾಕೆ? ಆ ಪರದ್ರವ್ಯಗಳ ಸ್ವರೂಪ ಹೇಗಿದೆ? ತ್ಯಾಜ್ಯ ಅಂಥೇಳಿ ಹೇಳ್ತಾ ಇದ್ದೀರಿ. ಆ ಪರದ್ರವ್ಯದ ಸ್ವರೂಪ, ಪರದ್ರವ್ಯ ರೂಪ ಪರಿಗ್ರಹದ ಸ್ವರೂಪ ಹೇಗಿದೆ? ಉತ್ತರ ಏನು ಹೇಳಿದರೆ, ಸ್ವಪರಗಳ ಅವಿವೇಕದ ಹೇತು ಇದೆ. ನಮ್ಮಲ್ಲೇನೀಗ ಅವಿವೇಕ ಇಲ್ಲ, ಮತ್ತು ಅವಿವೇಕದ ಹೇತು ಏನು? ಅರೇ ಆ ಅವಿವೇಕ ಅದರದೇ ಕಾರಣದಿಂದ ಉಂಟಾಗಿದೆ. ಆ ಅವಿವೇಕದ ಕಾರಣದಿಂದನ ಈ ಪರದ್ರವ್ಯಗಳ ನಮಗೆ ಪರಿಗ್ರಹ ರೂಪದಿಂದ ಪರಿಣಮಿಸ್ತಾ ಇದ್ದಾವೆ. ಅದನ್ನ ರತ್ನಾಕರ ವರ್ಣಿ ಹೇಳಿದ, ಭೂಮಂಡಲವಿದ್ದು ನಿಸ್ಸಂಗ. ಅವನಿಗೆ ಪರಿಗ್ರಹ ಇಲ್ಲ. ನಾವು ಅವನ ಕಥೆ ಕೇಳಿ ಪರಿಗ್ರಹಿರಿ. ಭೂಮಂಡಲವಿದ್ದು ನಿಸ್ಸಂಗ. ಯಾಕೆ ಪರಿಗ್ರಹ ಇಲ್ಲ? ಯಾಕೆ ಪರಿಗ್ರಹ ಇಲ್ಲ? ಅವಿವೇಕ ಇಲ್ಲ ಅವನಿಗೆ. ಯಾವುದರ ಕುರಿತು? ಸ್ವ ಮತ್ತು ಆರಖಂಡದ ವೈಭವ. ಸ್ವದಿಂದ ಆರಖಂಡದ ವೈಭವ ಹೇಗಿದೆ? ಭಿನ್ನ ಇದೆ, ಅವನದಿದೆ ರೀ. ನಮ್ಮ ಆಸ್ತಿ ನಮ್ಮಿಂದ ಭಿನ್ನ ಇದೆ, ನಮ್ಮದಿದೆ ರೀ. ಭಿನ್ನ ಇದೆ. ಎಲ್ಲಿ ಭಿನ್ನ ಇದೆ? ಎಲ್ಲಿದೆ ಭಿನ್ನ? ಇಲ್ಲಿ ಆಗಮದ ಎದುರಿಗೆ ಕೂತಿರು ವೇಳೆದೊಳಗೆ, ಕೂತಿರು ವೇಳೆದೊಳಗೂ ಕೂಡ ಅಭಿಪ್ರಾಯದೊಳಗೆ ಆಗಿದೆ, ಹಾಗೆ ಇದೆ. ಮೇಲೆ ಶಬ್ದ ಹೇಳ್ತಾ ಇದ್ದೇವೆ. ಬಹಿರ್ಮುಖ ಆಗಮದ ಆಶ್ರಯ ಮಾಡಿರುವಂಥ ಜ್ಞಾನದೊಳಗೂ ಕೂಡ ಇದ್ರೆ ಇರಬಹುದು. ಅದರ ಅಭಿಪ್ರಾಯದೊಳಗೆ ಬಹಳ ಕಠಿಣ ಇದೆ ರೀ. ಅಷ್ಟು ಸುಲಭ ಇರ್ತಿತ್ತಂತಂದ್ರೆ ಎಲ್ಲರೂ ಮೋಕ್ಷಕ್ಕನೇ ಹೋಗ್ತಿದ್ದಾರೆ. ನರಕಕ್ಕೆ ಯಾರೂ ಹೋಗ್ತಿರ್ಲಿಲ್ಲ. ತಿರಿಯಂಚಗತಿಯೊಳಗೆ ಯಾರೂ ಬೀಳ್ತಿರಲಿಲ್ಲ. ನಡೀರಿ, ಹೇಗಿದೆ ಪರದ್ರವ್ಯ ಪರಿಗ್ರಹವು? ಸ್ವಪರಯೋ ಅವಿವೇಕ ಹೇತು. ಸ್ವ ಯಾವುದ? ಶುದ್ಧ ಚಿದ್ರೂಪ ಮಾತ್ರ ವಸ್ತು. ಸ್ವ ಯಾವುದ? ಶುದ್ಧ ಚಿದ್ರೂಪ ಮಾತ್ರ ವಸ್ತು ರೀ, ಪರ್ಯಾಯ ಅಲ್ಲ.
ವಸ್ತು. ಶುದ್ಧ ಚಿದ್ರೂಪ ಮಾತ್ರ. ಆ ಇಡೀ ವಸ್ತುವಿನೊಳಗ, ಅರೇ ಇಡೀ ವಸ್ತುವಿನೊಳಗ ಕೇವಲ ಒಂದು ಚೈತನ್ಯ ಚೈತನ್ಯ ಚೈತನ್ಯದ್ದೇ ರೂಪ ಇದೆ. ಬೆಲ್ಲದ ಪೆಂಟಿಯೊಳಗ, ಮುದ್ದೆಯೊಳಗ ಎಲ್ಲಿ ನೋಡಿದ್ರೂ, ಯಾವ ಕಡೆದ ಕಣ ಎತ್ಕೊಂಡ್ರೂ ಏನಿದೆ? ಸಿಹಿ ಸಿಹಿ ಸಿಹಿ. ಅರೆ ಮಾತ್ರ ಶುದ್ಧ ಚಿದ್ರೂಪ ಮಾತ್ರ ವಸ್ತು. ವಸ್ತು ಎಷ್ಟು ದೊಡ್ಡದಿದೆ? ಅಸಂಖ್ಯ ಪ್ರದೇಶ ಇದೆ. ಜೀವ ವಸ್ತು ಎಷ್ಟು ದೊಡ್ಡದಿದೆ? ಅಸಂಖ್ಯ ಪ್ರದೇಶ ಇದೆ. ಅಷ್ಟೇ ವ್ಯಾಖ್ಯಾ, ಅಷ್ಟೇ ವ್ಯಾಖ್ಯಾ. ದೇಹ ಪ್ರಮಾಣ ಇದೆ ಅನ್ನೋದು ವ್ಯವಹಾರ ರೀ. ದೇಹ ಪ್ರಮಾಣ ಇದ್ದಾನೆ ಆತ್ಮ ಅನ್ನೋದು ವ್ಯವಹಾರ ಇದೆ. ಶುದ್ಧರ ಆತ್ಮ ಚರ್ಮದೇಹದ ಕಿಂಚಿತ ನ್ಯೂನ ಇದ್ದಾನೆ ಅನ್ನೋದು ವ್ಯವಹಾರ ಇದೆ. ಆತ್ಮ ಎಷ್ಟು ದೊಡ್ಡ ಇದ್ದಾನೆ? ಅಸಂಖ್ಯ ಪ್ರದೇಶ ಇದ್ದಾನೆ. ಆ ಅಸಂಖ್ಯ ಪ್ರದೇಶದೊಳಗೆಲ್ಲ ಏನಿದೆ? ಶುದ್ಧ ಚಿದ್ರೂಪವೇ ಘನ ರೂಪದಿಂದ ವ್ಯಾಪ್ತ ಇದೆ. ಶುದ್ಧ ಚಿದ್ರೂಪ, ಚಿದ್ರೂಪ ಏನಿದೆಯಲ್ಲ ಅದು ಶುದ್ಧನೇ ಇದೆ. ಶುದ್ಧ ಯಾವುದಿದೆಯಲ್ಲ ಅದು ಚಿದ್ರೂಪ ಇದೆ ರೀ. ರಾಗಿದೆ, ಅದು ಚಿದ್ರೂಪ ಇಲ್ಲ. ಸಮಯ ಸಾರ ಸಂಪದದೊಳಗೆ ಈಗ ನಡೀತಾ ಇದೆ ರಾಗ, ಅದ ಪುದ್ಗಲ ಇದೆ. ಪುದ್ಗಲ ಅದರೊಳಗೆ ವ್ಯಾಪ್ತ ಇದೆ. ರಾಗದೊಳಗೆ ಚೈತನ್ಯದ ವ್ಯಾಪ್ತಿ ಇಲ್ಲ. ಯಾವುದ ರಾಗ ಇದೆಯೋ, ಅಶುಭ ಅಥವಾ ಶುಭ ರೂಪದ ರಾಗ ಇದೆಯೋ, ಆ ರಾಗದೊಳಗ ಪುದ್ಗಲ ವ್ಯಾಪ್ತ ಇದೆ, ಚೈತನ್ಯ ಇಲ್ಲ. ಈ ವಸ್ತು ಹೇಗಿದೆ? ಶುದ್ಧ ಚಿದ್ರೂಪ ಮಾತ್ರ ವಸ್ತು. ಯಾವುದು? ಯಾವುದು? ಸ್ವ. ಸ್ವದ ವ್ಯಾಖ್ಯಾ ಮಾಡಿದಾರ್ರಿ. ಸ್ವ, ನಾನೇನಿದ್ದೇನೆ? ವಸ್ತು ಇದ್ದೇನೆ. ಎಂಥದ್ದ? ಶುದ್ಧ ಚಿದ್ರೂಪ ಮಾತ್ರ. ರಾಗರೂಪದ ಜಡದ ಸ್ಪರ್ಶ ಆಗಿಲ್ಲ. ಮುಂದೆ ಹೇಳಿದಾರ ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ಅಂತ ಹೇಳಿ. ಶುದ್ಧ ನಾನೇನಿದ್ದೇನೆ? ವಸ್ತು ಇದ್ದೇನೆ. ವಸ್ತು ಇದ್ರೆ ಎಂಥವಿದ್ದೇನೆ? ಶುದ್ಧ ಚಿದ್ರೂಪ ಇದ್ದೇನೆ. ಅಶುದ್ಧವಿರುವಂಥ ರಾಗ ಇಲ್ಲ, ಅಶುದ್ಧವಿರುವಂಥ ಮೋಹ ಇಲ್ಲ, ಅಶುದ್ಧವಿರುವಂಥ ದೇಹ ಇಲ್ಲ, ಅಶುದ್ಧವಿರುವಂಥ ಧನಾದಿ ಇಲ್ಲ. ಧನ ಅಶುದ್ಧಿ ಇದೆ, ದೇಹ ಅಶುದ್ಧಿ ಇದೆ, ರಾಗ ಅಶುದ್ಧಿ ಇದೆ. ರಾಗವನ್ನ ನಾನು ಅಂಥೇಳಿ ತಿಳಿಯೋದು, ದೇಹವನ್ನ ನಾನು ಅಂಥೇಳಿ ತಿಳಿಯೋದು, ಧನವನ್ನ ನನ್ನದು ಅಂಥೇಳಿ ತಿಳಿಯೋದು, ಇದು ಅಶುದ್ಧಿ ಇದೆ. ಅಶುದ್ಧಿ ಅರ್ಥಾತ್ ಪುದ್ಗಲ ಇದೆ. ಅಶುದ್ಧಿ ಅರ್ಥಾತ್ ಪುದ್ಗಲ, ಶುದ್ಧ ಅರ್ಥಾತ್ ಚಿದ್ರೂಪ. ನಾನು ಸ್ವ ಹೇಗಿದ್ದೇನೆ? ಶುದ್ಧ ಚಿದ್ರೂಪ ಮಾತ್ರ ವಸ್ತು. ವಸ್ತು ಇದ್ದೇನೆ. ಒಂದು ಸಮಯದ ಭಾವ ಅಲ್ಲ, ಈಗಿದ್ದ ಮರು ಸಮಯದೊಳಗೆ ಹೊರಟು ಹೋಗುವಂಥದ್ದಲ್ಲ. ಅರೇ ಶಬ್ದದೊಳಗ ಎಷ್ಟು ಅರ್ಥ ನಿಹಿತ ಇದೆ. ಆ ಅರ್ಥದೊಳಗ ಎಷ್ಟು ಆನಂದಾಮೃತ ತುಂಬಿದ್ದ ಇದೆ. ಅರ್ಥದೊಳಗ ಆನಂದ ಇದೆ, ಶಬ್ದದೊಳಗ ಅರ್ಥ ಇದೆ. ಸ್ವದ ವ್ಯಾಖ್ಯಾ ಮಾಡಿದರು ಯಾರ? ರಾಜಮಲ್ಜಿ ಅವರು. ಏನು ಮಾಡಿದರು? ಶುದ್ಧ ಚಿದ್ರೂಪ ಮಾತ್ರ ವಸ್ತು. ಸ್ವದ ವ್ಯಾಖ್ಯಾ. ಸ್ವ ಪರಯೋ ಅವಿವೇಕ, ಅವಿವೇಕ ಹೇತು ಅಂತ ಹೇಳಿದರಲ್ಲ. ಸ್ವ ಯಾವುದ? ಸ್ವ ಯಾವುದು? ಶುದ್ಧ ಚಿದ್ರೂಪ ಮಾತ್ರ ವಸ್ತು. ಪರ ಯಾವುದ? ಅರೇ ಅದೇ ಮತ್ತು ಹಳೆ ಪಾಠ. ಏನ? ದ್ರವ್ಯಕರ್ಮ, ಭಾವಕರ್ಮ, ಅನ್ನೋಕರ್ಮ. ಹಳೇದಿದ್ರೂ ಅದು ಅರ್ಥನೇ ಆಗಿಲ್ಲಲ್ಲ ನಮಗೆ.
ಕೇಳಿ ಹಳೆಯದಿದೆ, ನೋಡಿ ಹಳೆಯದಿದೆ, ಓದಿ ಹಳೆಯದಿದೆ. ಅರ್ಥ ಏನಾಗಬೇಕು? ಪರ ಇದೆ ಅನ್ನೋದು ಅರ್ಥ ಆಗಬೇಕು. ಅದರ ಜೊತೆಗೆ ಏಕತ್ವದ ಅವಿವೇಕ ಬಿಟ್ಟು ಹೋಗಬೇಕು. ಅದು ಅರ್ಥ ಆಗುವಿಕೆ ಇದೆ ರೀ. ಯಾವುದರ ಜೊತೆಗೆ ಏಕತ್ವ? ದ್ರವ್ಯ ಕರ್ಮ, ಭಾವಕರ್ಮ, ಅನ್ನೋ ಕರ್ಮ. ಅದರೊಳಗೆ ಎಲ್ಲ ಪರ ಬಂತರೆ, ಇಡೀ ವಿಶ್ವ ಬಂತರೆ. ಆರ್ಖಂಡದ ಮಾತು ಅಷ್ಟೇ ಅಲ್ಲ, ಇಡೀ ವಿಶ್ವ ಬಂತು. ಪರದೊಳಗೆ ಇಡೀ ವಿಶ್ವ ಬಂತ. ಪರ ಯಾವುದ? ದ್ರವ್ಯ ಕರ್ಮ, ಭಾವಕರ್ಮ, ಅನ್ನೋ ಕರ್ಮ. ಎಲ್ಲಿದೆ ಅದು ಪರ? ಎಲ್ಲಿದೆ ಪರ? ಎಲ್ಲಿದೆ ಪರ? ಎಲ್ಲಿದೆ ಹೇಳ್ರಿ. ಪರ ಎಲ್ಲಿದೆ? ವಿವೇಕದೊಳಗೆ ಪರ ಇದೆ ರೀ. ವಿವೇಕ ಎಲ್ಲಿ ತನಕ ಇಲ್ಲ ಅಲ್ಲಿ ತನಕ ಪರ ಎಲ್ಲಿದೆ ರೀ? ಪರ ಯಾವುದ? ದ್ರವ್ಯ ಕರ್ಮ, ಭಾವಕರ್ಮ, ನೌಕರ್ಮ. ಪರ ಯಾವುದ? ಇಡೀ ವಿಶ್ವನ ಪರ. ವಿಶ್ವದೊಳಗೆ ಏನು ಬಂತು? ನನ್ನ ಅಪೇಕ್ಷೆಯಿಂದ ಪರ ಅನ್ನಿಸ್ಕೊಳ್ಳೋದು ಯಾವುದು ಬಂತು? ದ್ರವ್ಯ ಕರ್ಮ, ಭಾವಕರ್ಮ, ನೌಕರ್ಮ. ಪರ ಎಲ್ಲಿದೆ? ಸ್ವದ ವಿವೇಕ ಎಲ್ಲಿ ಇದೆಯೋ ಅಲ್ಲಿ ಪರ ಇದೆ. ಸ್ವದ ವಿವೇಕ ಎಲ್ಲಿದೆಯೋ ಅಲ್ಲಿ ಪರ ಇದೆ. ಸ್ವದ ವಿವೇಕ ಇಲ್ಲ. ಸ್ವ ಯಾವುದ? ಶುದ್ಧ ಚಿದ್ರೂಪ ಮಾತ್ರ ವಸ್ತು. ಸ್ವ ಅರ್ಥಾತ್ ನಾನು, ನಂದಲ್ಲ. ಭೇದ ಆಗ್ತಿದೆ. ಮತ್ತು ನನ್ನದು ಅಂದ್ರೆ ಭೇದ ಆಗ್ತಿದೆ. ನಂದು ಯಾವುದಿದೆ? ಶುದ್ಧ ಚಿದ್ರೂಪ ಮಾತ್ರ ವಸ್ತು. ಭೇದ ಆಯ್ತು ರೀ, ವ್ಯವಹಾರದ ಕಥನ ಆಯ್ತು. ಸ್ವ ನಾನು ಯಾರ? ಶುದ್ಧ ಚಿದ್ರೂಪ ಮಾತ್ರ ವಸ್ತು. ಅರೆ ವಸ್ತು ಅನ್ನೋದ್ರ ಕಡೆ ನಮ್ದು ಗಮನ ಬೇಕು. ಇದು 3ನೇ ಬಾರಿ ಹೇಳೋದ್ರಿ. ವಸ್ತು ಒಂದು ಸಮಯದ ಭಾವ ಅಲ್ಲ. ಆದ್ರೆ ಆ ವಸ್ತುವಿನ ಸ್ವೀಕಾರ ಯಾವಾಗ ನನ್ನ ಪ್ರಗಟ ಜ್ಞಾನದೊಳಗ ಆಗ್ತಿದೆಯೋ ಆವಾಗ ನನಗ ವಿವೇಕ ಜಾಗೃತ ಆಗ್ತಿದೆ. ಇದು ಪರ ಇದೆ. ಇದು ಪರ ಇದೆ ಅನ್ನೋ ವಿವೇಕ ಯಾವಾಗ? ನನ್ನ ಜ್ಞಾನ ಯಾವಾಗ ಆಗ್ತಿದೆ? ಶುದ್ಧ ಚೈತನ್ಯ ಮಾತ್ರ ವಸ್ತು. ವಸ್ತು 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 ಅರ್ಥಾತ್ ಯಾವುದರದ ವಾಸ್ತವ್ಯ ಇದೆಯೋ ಅದು ವಸ್ತು ರೀ. ಯಾವಾಗ ವಾಸ್ತವ್ಯ ಇದೆ? ಯಾವಾಗಲೂ ವಾಸ್ತವ್ಯ ಇರುವಿಕೆ ಅದು ವಸ್ತು. ಮತ್ತು ಒಂದು ಸಮಯದ ಭಾವ ಏನಿದೆ? ಅದು ಈ ಸಮಯದಲ್ಲಿ ಇದೆ, ಮುಂದಿನ ಸಮಯದೊಳಗೆ ಇರುವುದಿಲ್ಲ, ಹಿಂದಿನ ಸಮಯದಲ್ಲಿ ಇರಲಿಲ್ಲ. ಆದ್ರೆ ವಸ್ತುವಿನ ಸ್ವೀಕಾರ ಬೇಕಿಲ್ಲ. ಸ್ವ ಅಂದ್ರೆ ಏನು? ವಸ್ತು ರೇ. ಎಂಥ ವಸ್ತು? ಶುದ್ಧ ಚೈತನ್ಯ ಮಾತ್ರ ವಸ್ತು. ತಿಳಿತಾ ಇದ್ದೀರಿ? ಸ್ವ ಅಂದ್ರ ನಾನಂದ್ರೆ ಯಾರು? ವಸ್ತು ಅಂದ್ರೆ ಏನ? 3 ಕಾಲದಲ್ಲೂ ನನ್ನ ವಾಸ್ತವ್ಯ ಇದೆ. ಎಲ್ಲಿದೆ? ಇಂದು ಮಧ್ಯ ಲೋಕದೊಳಗಿದೆ, ನಾಳೆ ಊರ್ಧ್ವ ಲೋಕದೊಳಗಿರ್ತಿದೆ. ಹಾಗೇನ್ರಿ? ಇಲ್ಲ. ಎಲ್ಲಿದೆ ನನ್ನ ವಾಸ್ತವ್ಯ? ಶುದ್ಧ ಚಿದ್ರೂಪದೊಳಗಿದೆ ರೀ. ಶುದ್ಧ ಚಿದ್ರೂಪದೊಳಗನೆ ಯಾರ್ದ ವಾಸ್ತವ್ಯ ಇರುವಿಕೆ ಇದೆಯೋ ಅದು ವಸ್ತು, ಅದು ನಾನು. ಹಾಗಾದರೆ ನನಗೆ ರಾಗ ದೂರ ಮಾಡೋ ಪ್ರಶ್ನೆ ಎಲ್ಲಿ ಬರ್ತಿದೆ? ನನಗೆ ಆಹಾರ ಗ್ರಹಣ ಮಾಡೋ ಪ್ರಶ್ನೆ ಎಲ್ಲಿ ಬರ್ತಿದೆ? ನನಗೆ ನೀರು ಕುಡಿಯುವುದು ಎಲ್ಲಿ ಬರ್ತಿದೆ? ನೀರು ಕುಡಿಯೋದ್ರದ ತ್ಯಾಗ ನಾನು ಯಾಕೆ ಮಾಡಬೇಕು? ಆಹಾರದ ತ್ಯಾಗ ನಾನು ಯಾವುದರ ಸಲುವಾಗಿ ಮಾಡಬೇಕು? ಬಹಳ ಪ್ರಶ್ನೆ ರೀ. ಕ್ರೋಧದ ತ್ಯಾಗ ನಾನು ಹೇಗೆ ಮಾಡುವುದಾ? ಕ್ರೋಧ ನನ್ನಲ್ಲೇ ಇದೆಯೇನ? ಮನೆ ಪತ್ನಿ ಪುತ್ರರ ತ್ಯಾಗ ನಾನು ಯಾಕೆ ಮಾಡೋದಾ? ನನ್ನಲ್ಲೇ ಇದೆಯೇನ? ಹಾಗಾದ್ರೆ ಇರ್ಲಲ್ಲ ನಾವೆಲ್ಲ. ಅವೆಲ್ಲ ಇರ್ಲಿ ಅಂತ ನೀನು ಹೇಳಲೇಬೇಕಾಗಿಲ್ಲ. ಅವು ಅದಾವನಾರೆ.
ಬಸ್ ನಾನು ಹೀಗಿದ್ದೇನೆ ಇಷ್ಟು ತಿಳಿದ ನಂತರ ಅವು ಪರ ಅದಾವ್ರೆ. ಅದರಿಂದ ನನಗೆ ಲಾಭ ಇದೆ, ಇದು ನಂದ ಅಂಥೇಳಿ ಅನ್ನುವ ಅಭಿಪ್ರಾಯ ಎಲ್ಲಿದೆಯಲ್ಲ ಅಲ್ಲಿ ಅವಿವೇಕ ಇದೆ. ಆ ಅವಿವೇಕ ಏನಿದೆಯಲ್ಲ ಅದುವೇ ಪರದ್ರವ್ಯದ ಪರಿಗ್ರಹ ಇದೆ ರೀ. ಪರದ್ರವ್ಯ ಇರುವುದಲ್ಲ, ಪರದ್ರವ್ಯ ಅಂತೂ 3 ಕಾಲದಲ್ಲೂ ಲೋಕದೊಳಗೆ ಇದೆ ಇದೆ. ಅದು ನನ್ನದು ಅನ್ನೋದು, ಅದರಿಂದ ಲಾಭ ಅನ್ನೋದು, ಅದರಿಂದ ಹಾನಿ ಅನ್ನೋದು, ಅದು ಇರಬೇಕು ಅನ್ನೋದು, ಅದನ್ನು ಹೋಗಲಾಡಿಸಬೇಕು ಅನ್ನೋದು, ಇದೆಲ್ಲ ಏನಿದೆ ರೀ? ಇದೆಲ್ಲ ಏನಿದೆ? ಇದೆಲ್ಲ ಏನಿದೆ? ಪರಿಗ್ರಹ ಇದೆ ರೀ. ಅವಿವೇಕವೇ ಪರಿಗ್ರಹ ರೀ. ಏನು ಹೇಳಿದ್ರು ನೋಡ್ರಿ, ಅದೇ ಅರ್ಥ ಬರ್ತಿದೆ ಏನಿಲ್ಲ ನೋಡ್ರಿ. ಹೇಗಿದೆ ಪರದ್ರವ್ಯ ಪರಿಗ್ರಹವು? ಸ್ವಪರಯೋ ಅವಿವೇಕ ಹೇತು. ಸ್ವ ಶುದ್ಧ ಚಿದ್ರೂಪ ಮಾತ್ರ ವಸ್ತು, ಪರಯೋ ಬಹುವಚನ, ದ್ರವ್ಯಕರ್ಮ, ಭಾವಕರ್ಮ, ನೌಕರ್ಮ, ಅವುಗಳ ಅವಿವೇಕ ಏಕತ್ವ ರೂಪ ಸಂಸ್ಕಾರದ ಕಾರಣವಿದೆ. ಯಾವುದ? ಪರದ್ರವ್ಯ ಪರಿಗ್ರಹ. ಯಾವುದ? ಪರದ್ರವ್ಯ ಪರಿಗ್ರಹ ಯಾವಾಗಾಯಿತು? ಅವಿವೇಕದಿಂದ. ಇಲ್ದಿದ್ರೆ ಪರದ್ರವ್ಯ ಪರಿಗ್ರಹ ಇಲ್ರಿ. ಪರದ್ರವ್ಯ ಇದೆ ರೀ. ಪರದ್ರವ್ಯ ಪರಿಗ್ರಹ ಯಾವಾಗ? ಅವಿವೇಕದಿಂದ. ವಿವೇಕ ಯಾವಾಗ ಬಂತು ಆವಾಗ ಪರಿಗ್ರಹ ಇದೆ, ಪರದ್ರವ್ಯ ಮಾತ್ರ ಇದೆ ರೀ. ಪರದ್ರವ್ಯ ಮಾತ್ರ ಇದೆ.